ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಧಾರವಾಡದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ನೇಮಕಾತಿ ಮಾಡದೇ ಇರುವಂತಹ ಸರ್ಕಾರ ಇದು. ಸರ್ಕಾರದಲ್ಲಿ 2.85 ಲಕ್ಷ ಖಾಲಿ ಹುದ್ದೆಗಳು ಇವೆ. ಬಡವರ ಮಕ್ಕಳು ಹುದ್ದೆಗಳಿಗೆ ಕಾಯ್ತಾ ಕುಳಿತುಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಅನುಮತಿಯನ್ನ ನೀಡ್ತಾ ಇಲ್ಲ. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸರ್ಕಾರ ಸುಮ್ಮನೆ ಇದೆ. ನೇಮಕಾತಿ ಮಾಡಲಿಲ್ಲ ಅಂತಂದ್ರೆ ರಾಜ್ಯಾದ್ಯಂತ ಪ್ರತಿಭಟನೆ ಆಗತ್ತೆ. ರಾಜ್ಯ ಸರ್ಕಾರ ಅರಿಬೇಕು, ಕೂಡಲೇ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಖಾಲಿ ಹುದ್ದೆಗಳ ನೇಮಕಾತಿ ಆಗಬೇಕಾಗಿದೆ. ಅದ್ಯಾವುದೂ ಕೂಡ ನೇಮಕಾತಿಯನ್ನ ಮಾಡ್ತಾ ಇಲ್ಲ. ಇಲ್ಲಿವರೆಗೂ ಕೂಡ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರೂ ಕೂಡ ಯಾರು ಕೂಡ ಒಂದು ಸಮಾಧಾನ ಮಾಡುವಂತಹ ಕೆಲಸ ಅಥವಾ ಸಭೆಯನ್ನ ನಡೆಸ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಕೂಡ ಯಾರೂ ಕೂಡ ಕೊಡ್ತಾ ಇಲ್ಲ. ಇದು ಹೀಗೆ ಮುಂದುವರೆದುಕೊಳ್ತಾ ಹೋದ್ರೆ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸೋದು ಗ್ಯಾರಂಟಿ ಆಗುತ್ತೆ. ಸೊ ಹಾಗಾಗಿ ಸರ್ಕಾರ ಮಧ್ಯಪ್ರವೇಶವನ್ನ ಮಾಡಬೇಕು, ಮತ್ತೆ ವಿದ್ಯಾರ್ಥಿಗಳ ಮನವೊಲಿಸುವಂತಹ ಪ್ರಯತ್ನಗಳಾಗಬೇಕು ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ನಾನು ಧಾರವಾಡಕ್ಕೆ ಬಂದಿರೋ ಕಾರಣ, ರಾಜ್ಯ ಸರ್ಕಾರ ಕಳೆದ 3 ವರ್ಷದಲ್ಲಿ ಯಾವುದೇ ನೇಮಕಾತಿಯನ್ನ ಮಾಡದೆ ಯಾರು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ವಿದ್ಯಾರ್ಥಿಗಳು ಕೋಚಿಂಗ್ ಅಲ್ಲಿ ಎಕ್ಸಾಮ್ ಬರೆಯೋದಕ್ಕೋಸ್ಕರ ಕೋಚಿಂಗ್ ತಗೊಂಡಿದ್ದಾರೆ, ಕಾಯ್ತಾ ಇದ್ದಾರೆ. ಎಲ್ಲ ಬಡವರ ಮಕ್ಕಳು. ಕಳೆದ 3 ವರ್ಷದಿಂದ ಇವರ ಯೋಗ್ಯತೆಗೆ, ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದ ಯೋಗ್ಯತೆಗೆ ಒಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡಿಲ್ಲ. ಇಷ್ಟೊತ್ತಿಗೆ ಖಾಲಿ ಇರುವಂತದ್ದು 2.5 ಲಕ್ಷ, 2,84,000 ಖಾಲಿ ಇರೋದು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು 65,000ಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಕೊಟ್ಟು 6 ತಿಂಗಳಾಯ್ತು. ಮಾಡಿ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಸರ್ಕಾರದಲ್ಲಿ ಹಣ ಇಲ್ಲ. ಇಷ್ಟು ಅಪಾಯಿಂಟ್ಮೆಂಟ್ ಮಾಡ್ಬಿಟ್ರೆ ಸಂಬಳ ಕೊಡಕ್ಕೆ ಅವ್ರ ಹತ್ರ ದುಡ್ಡಿದ್ ಕಾರಣ ಇಲ್ಲ ಅಂದ್ರೆ ಮೀನಾವೇಶ ಯಾಕೆ ವಿದ್ಯಾರ್ಥಿಗಳ ಜೀವನ. ಈಗ ಅವ್ರು ಹೇಳ್ತಾರೆ ಉದ್ಯೋಗ ಖಾತರಿ, ಕೇಂದ್ರ ಸರ್ಕಾರ ಏನ್ ಉದ್ಯೋಗ ಖಾತರಿ ತಂದಿದೆ 60-40% ಅದನ್ನ ವಿರೋಧ ಮಾಡ್ತಾ ಇದೆ. ಯಾಕೆ 40% ಇವ್ರು ಕೊಡ್ಬೇಕು ಅಂತ. ಇಲ್ಲಿ ಇವ್ರದೇ ಸರ್ಕಾರ, ಇವರೇ ನೇಮಕಾತಿ ಮಾಡ್ಬೇಕು. ಇದು ಕೇಂದ್ರ ಸರ್ಕಾರದ ಅನುಮತಿ ಏನ್ ಬೇಕಿಲ್ಲ. ಇಲ್ಲಿ ಉದ್ಯೋಗ ಕೊಡಲ್ಲ, ಅಲ್ಲಿ ಮಾತ್ರ ಡೆಲ್ಲಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಗೆ ರಾಷ್ಟ್ರವ್ಯಾಪಿ ವಿರೋಧ ಮಾಡ್ತಾರೆ. ಇದನ್ನೇ ಹೇಳ್ತಾ ಇರೋದು ಎಡಬಿಡಂಗಿ ಕಾಂಗ್ರೆಸ್ ಅವರು. ಇವತ್ತು ಇಷ್ಟೊಂದು ಜನ ರೊಚ್ಚಿಗೆದ್ದಿದ್ದಾರೆ, ಪರ್ಮಿಷನ್ ಕೊಡ್ತಾ ಇಲ್ಲ. ಕಳೆದ 6 ತಿಂಗಳಿಂದ ಇವರು ಪ್ರತಿಭಟನೆ ಮಾಡಕ್ಕೂ ಅವಕಾಶ ಕೊಟ್ಟಿಲ್ಲ. ಇದು ತಾಳ್ಮೆ ಕಟ್ಟಿ ಹೊಡೆದೋಗಿದೆ. ಹೌದು, ವಿದ್ಯಾರ್ಥಿಗಳಲ್ಲ, ಅವ್ರ ಜೀವನ ಭವಿಷ್ಯ ಅಲ್ಲ ಇದು. ಇವತ್ತು ಸರ್ಕಾರ ಹೇಳ್ಬೇಕು. ಇವತ್ತು ನಾನು ನಮಸ್ತೆ. ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ಅತಿ ಕರಾಳ ದಿನ. ಪ್ರತಿಯೊಬ್ಬ ವಿದ್ಯಾವಂತ ಯುವಕ ತನ್ನ ಹಕ್ಕಿಗೋಸ್ಕರ ರಸ್ತೆಗಿಳಿದಾನಂತಂದ್ರೆ ಸರ್ಕಾರ ಯಾವ ಮಟ್ಟಿಗೆ ಅಧಪತನಕ್ಕೆ ಒಳಗಾಗಿತ್ತು ಅಂತ ನಾವ್ ಇದ್ರ ಮುಖ ಹೇಳ್ಬೋದು. ನಾವೇನ್ ಸ್ವಾಮಿ ನಿಮ್ ಪಕ್ಷದಾಗ ಸ್ಥಾನ ಕೊಡ್ರಿ, ನಮಗೇನು ಮಿನಿಸ್ಟರ್ಗಿರಿ ಕೊಡ್ರಿ ಅಂತ ಕೇಳಾಕತ್ತಿಲ್ಲ. ನಾವು ಓದಿದಂತ ಓದಿಗೆ ಒಂದು ಸರಿಯಾದ ಬೆಲೆ ಕೊಡ್ರಿ, ಕಾಲ್ಫಾರ್ಮ್ ಮಾಡ್ರಿ, ಸರಿಯಾಗಿ ಕಾಲ್ಫಾರ್ಮ್ ಮಾಡ್ರಿ. ಸಾವಿರಾರು ಹುದ್ದೆಗಳು ಖಾಲಿ ಬಿದ್ದಾವ್. ಒಬ್ಬ ಸರ್ಕಾರಿ ನೌಕರನ ಮೇಲೆ ಎಷ್ಟೋ ಕೆಲಸದ ಹೊರೆ ಐತಿ. ಆ ಹೊರೆಯನ್ನು ತಗ್ಸಕ್ಕೋಸ್ಕರ ನೀವು ನಿಜವಾಗಿ ಕಾಲ್ಫಾರ್ಮ್ ಮಾಡ್ಕೊಳ್ಳೇಬೇಕು. ನೀವು ಮಾಡ್ಲಾರ್ದ ಕೇವಲ ನಿಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋಕೋಸ್ಕರ ಕಾಲ ದೂಡಕತ್ತೀರಿ. ಸಿದ್ದರಾಮಯ್ಯ ನಿಮ್ಮ ಬಗ್ಗೆ ಅಪಾರವಾದ ಅಭಿಮಾನ ಇತ್ತು. ನಿಮ್ಮ ಸರ್ಕಾರ ಬರಕ್ಕೆ ಕಾರಣನೇ ಯುವ ಶಕ್ತಿ. ಯಾಕಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಹೋರಾಟ ಮಾಡಿ ನಿಮ್ಮನ್ನು ತಂದೋರ ಇವರು. ಇದು ಅದೇ ಯುವಕರಿಗೆ ನೀವು ಮಣ್ಣು ಕೊಡಕ್ ನಿಂತೀರಿ. ಇಷ್ಟು ವರ್ಷ ಆದ್ರೆ ನೀವು ಬಂದು ಇನ್ನ ಮಟ್ಟ ಒಂದು ಕಾಲ್ಫಾರ್ಮ್ ಮಾಡಕತ್ತಿಲ್ಲ. ಬರೀ ಕೇಳಿದ್ರೆ ಮಾಡ್ತೇವೆ. ಪ್ರತಿಯೊಬ್ಬ ವಿದ್ಯಾವಂತ ಯುವಕ ತಮ್ಮ ಅಪ್ಪ ಅಮ್ಮನ ಕನಸು ಈಡೇರಿಸಕಂತ ಇಲ್ಲಿ ಬಂದಾನ. ಒಬ್ಬ ವಿದ್ಯಾವಂತ ಯುವಕ ಧಾರವಾಡದಾಗ ನೆನೆಸ್ಬೇಕಂದ್ರೆ ತಿಂಗಳ ಏನಿಲ್ಲ 5,000 to 10,000 ರೂಪಾಯಿ ಖರ್ಚು ಐತ್ರಿ. ಎಷ್ಟೋ ಮಂದಿ ಮಾನಸಿಕವಾಗಿ ಜರ್ಜರಿತರಾಗ್ಯಾರ. ಮೊನ್ನೆ ಒಂದು ಸರ್ವೆ ಹೇಳ್ತೈತಿ, ಡಿಪ್ರೆಷನ್ಗೆ ಮೂಲ ಕಾರಣ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ. ಯಾಕಂದ್ರೆ ಓದ್ತಾನ್ರಿ, ಕುಂತು ಓದ್ತಾನೆ 7 ತಾಸು 8 ತಾಸು ಲೈಬ್ರರಿ ಕುಂತು ಓದ್ತಾನೆ. ಅವನು ಓದಿಗೆ ಬೆಲೆ ಇಲ್ಲ ಅಂದ್ರೆ ಮತ್ತಾಕ್ರಿ ಓದ್ಬೇಕು ಇಲ್ಲಿ ಬಂದು. ನಮಸ್ತೆ. ನೋಡಿ, ಖಾಲಿ ಹುದ್ದೆಗಳ ನೇಮಕ ಪ್ರತಿಭಟನೆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದ್ದಾರೆ, ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ನಿಮ್ಮ ಸರ್ಕಾರ ಈಗೇನು ಆಡಳಿತ ನಡೆಸ್ತಾ ಇದೆ, ಆ ಆಡಳಿತ ನಡೆಸೋದಕ್ಕೆ ಯುವ ವಿದ್ಯಾರ್ಥಿಗಳು ಕಾರಣ, ಯುವಕರು ಕೂಡ ಕಾರಣ.
ನೀವು ವಿದ್ಯಾರ್ಥಿಗಳಿಗೆ ಕಾಲ್ ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ರಿ, ಇನ್ನೂವರೆಗೂ ಕೂಡ ಮಾಡಿಲ್ಲ ಅಂತ ಹೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ವಿಚಾರಕ್ಕೆ ಮಾತನಾಡಲಿಕ್ಕೆ ವಿನೋದ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿದ್ಯಾರ್ಥಿ, ನಮಸ್ತೆ ವಿನೋದ್. ನಮಸ್ತೆ ಮೇಡಮ್. ಈ ಖಾಲಿ ಹುದ್ದೆಗಳ ನೇಮಕಾತಿಯನ್ನ ಇಲ್ಲಿವರೆಗೂ ಕೂಡ ಮಾಡಿಲ್ಲ, ಯಾಕಾಗಿ ಮಾಡಿಲ್ಲ? ಇನ್ನೂ ಎಷ್ಟು ವರ್ಷ ಕಾಯ್ಬೇಕಂತೆ ಅಂತ ಹೇಳಿ, ಏಜ್ ಆದ್ಮೇಲೆ ಕಾಲ್ ಫಾರ್ಮ್ ಮಾಡಿದ್ರೆ ಏನ್ ಪ್ರಯೋಜನ ಅಲ್ವಾ? ಹೌದು ಮೇಡಮ್, ಖಾಲಿ ಹುದ್ದೆಗೆ ನೇಮಕಾತಿ ಮಾಡದೇ ಇರೋದ್ರ ಮೇನ ಕಾರಣ ಅಂತಂತಂದ್ರೆ ಇವರು ಖಜಾನೆ ಖಾಲಿ ಆಗಿದೆ ಮೇಡಮ್. ಇವರ ಗೊಡ್ಡು ಗ್ಯಾರಂಟಿಗಳಿಗೋಸ್ಕರ ಇವರು ಖಜಾನೆಯನ್ನ ಖಾಲಿ ಮಾಡ್ಕೊಂಡಿದ್ದಾರೆ. ಸುಮ್ಮನೆ ನಾವು ವಯೋಮಿತಿ ಸಡಲಿಕ್ಕೆ ಇಂಟರ್ನಲ್ ರಿಸರ್ವೇಶನ್ ಅಂತಂದು ನೆಪ ಹೇಳ್ತಾ ಇವರು ತಮ್ಮ ಸರ್ಕಾರದ ಅವಧಿಯನ್ನು ಪೂರ್ಣಗೊಳಿಸೋಕೆ ಟ್ರೈ ಮಾಡ್ತಾ ಇದ್ದಾರೆ ಮೇಡಮ್. ಇವತ್ತು ಧಾರವಾಡದಲ್ಲಿ ಲಕ್ಷಾಂತರ ಯುವಕರುಗಳು ಬೀದಿಗೆ ಇಳಿದು, ವಿದ್ಯಾವಂತ ಯುವಕರುಗಳು ಬೀದಿಗೆ ಇಳಿದು ಹೋರಾಟ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವರು ಪಕ್ಷದಲ್ಲಿ ಅಧಿಕಾರ ನೀಡಿ, ಇವ್ರೇನು MLA ಸೀಟ್ ನೀಡಿ, MP ಸೀಟ್ ನೀಡಿ ಅಂತ ಹೋರಾಟ ಮಾಡ್ತಾ ಇಲ್ಲ ಮೇಡಮ್. ಓದಿದಂತ ವಿದ್ಯೆಗೆ ಒಂದು ಒಳ್ಳೆ ಅವಕಾಶ ನೀಡಿ, ಓದಿದಂತ ವಿದ್ಯೆಗೆ ಒಂದು ನೇಮಕಾತಿ ಮಾಡಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಮೇಡಮ್. ಈಗ ಸರ್ಕಾರ ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಂತೆ ಕಾಣಿಸ್ತಾ ಇಲ್ಲ. ಯಾರೂ ಕೂಡ ಇಲ್ಲಿವರೆಗೂ ವಿದ್ಯಾರ್ಥಿಗಳ ಮನವೊಲಿಸೋದಕ್ಕೆ ಅಥವಾ ವಿದ್ಯಾರ್ಥಿಗಳ ಸಂಘಟನೆಗಳ ಮುಖ್ಯಸ್ಥರನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಪ್ರಯತ್ನಗಳು ಇಲ್ಲಿವರೆಗೂ ಕೂಡ ಆಗಿಲ್ಲ. ಹೌದು ಮೇಡಮ್. ಈಗ ನಿಮ್ಮ ಮುಂದಿನ ಹೋರಾಟ ಯಾವ ರೀತಿಯಾಗಿ ಇರುತ್ತೆ? ಯಾವುದೇ ರೀತಿಯಾದಂತಹ ಕ್ರಮವನ್ನ ಸರ್ಕಾರ ಈಗ ತೆಗೆದುಕೊಳ್ಳದೆ ಇದ್ರೆ ಏನ್ ಮಾಡ್ತೀರಿ? ಇದು ಏನ್ ಮೊದಲನೇ ಸಾರಿ ಧಾರವಾಡದಲ್ಲಿ ಹೋರಾಟ ಮಾಡ್ತಾ ಇಲ್ಲ ಮೇಡಮ್. ಇದು 6ನೇ ಬಾರಿಗೆ ಧಾರವಾಡ ಅಂತಂದ್ರೆ ಕ್ರಾಂತಿಯ ಕಿಚ್ಚು ಮೇಡಮ್. ಮೊದಲನೇ ಬಾರಿಗೆ PSI ಹಗರಣ 545 PSI ಸ್ಕ್ಯಾಮ್ ಹೊರಗಡೆ ಬಂದಿದ್ದು ಧಾರವಾಡದ ಹೋರಾಟದಿಂದ ಮೇಡಮ್. ಆಗಿನ ಸರ್ಕಾರ ಬಿಜೆಪಿ ಸರ್ಕಾರ ಸ್ಕ್ಯಾಮ್ ಆಗಿತ್ತು ಅಂತ ಒಪ್ಪಿಕೊಳ್ತು, ಎಕ್ಸಾಮ್ ಮಾಡಿತು, ಅದೆಲ್ಲ ಸೆಕೆಂಡ್ರಿ ಮೇಡಮ್. ಅವಾಗ ಈ ಕಾಂಗ್ರೆಸ್ನ ನಾಯಕರೇ ನಮ್ಮ ಜೊತೆಗೆ ನಿಂತಿದ್ರು ಮೇಡಮ್. ನೀವು ಮಾಡಿ ಹೋರಾಟ, ನಿಮ್ಮ ಉದ್ದೇಶ ಚೆನ್ನಾಗಿದೆ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತಂದ ಬೆಂಬಲಿಸುವಂತ ನಾಯಕರೇ ಈಗ ಮೂಕರಾಗಿದ್ದಾರೆ ಮೇಡಮ್. ಯಾಕೆ? ಅವರ ಸರ್ಕಾರ ಅಧಿಕಾರದಲ್ಲಿದೆ, ಅವರ ಖಜಾನೆ ಖಾಲಿಯಾಗಿದೆ. ವಿದ್ಯಾರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಅಂತಂದು ಹೇಳ್ತಾರೆ ಮೇಡಮ್. ವಯೋಮಿತಿ ಸಡಿಲಿಕೆ ಅವ್ರದ್ದು ಹೇಗಾಗಿದೆ ಅಂತಂದ್ರೆ ಸತ್ತ ಮೇಲೆ ಬಂದು ಸಾಂತ್ವನ ಹೇಳಿದಂಗಾಗಿದೆ ಮೇಡಮ್. ಈ ವಯೋಮಿತಿ ಸಡಿಲಿಕೆ 10 ವರ್ಷ ಕೊಟ್ಟರು 10 ವರ್ಷ ಕಾಲ್ ಫಾರ್ಮ್ ಮಾಡಿದ್ರೆ ವಯೋಮಿತಿ ಸಡಿಲಿಕೆ ತಗೊಂಡು ಏನ್ ಮಾಡಕ್ಕಾಗುತ್ತೆ ಹೇಳಿ ಮೇಡಮ್? ಇವ್ರ ಗ್ಯಾರಂಟಿ ತಗೊಂಡು ನಾವು ಏನ್ ಮಾಡಕ್ ಸಾಧ್ಯ ಇದೆ? ನಮಗೆ ಬೇಡ ಗ್ಯಾರಂಟಿ, ನಾವು ಬರೆದು ಕೊಡ್ತೀವಿ. ನನ್ನ ಮನೆಗೆ ಕೊಟ್ಟಂತ ಗ್ಯಾರಂಟಿಗಳು ಯಾವುದೇ ಬೇಡ ಅಂತ ನಾನು ಬೇಕಾದ್ರೆ ಲಿಖಿತ ರೂಪದಲ್ಲಿ ಬರೆದು ಕೊಡ್ತೀನಿ. ಇವ್ರ ಗ್ಯಾರಂಟಿನ ಇವರೇ ಇಟ್ಕೊಳ್ಳಿ, ನಮಗೆ ನೇಮಕಾತಿ ಮಾಡಿ ಸಾಕು. ಎಷ್ಟೋ ವಿದ್ಯಾವಂತ ಯುವಕರು ಧಾರವಾಡದಲ್ಲಿ ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಾ ಇದ್ದಾರೆ ಮೇಡಮ್. ಎಷ್ಟು ನೀವು ಬಂದು ನೋಡಿ ಬೇಕಾದ್ರೆ ಒಂದ್ಸಲ ರಿಯಾಲಿಟಿ ಚೆಕ್ ಮಾಡಿ. ಎಷ್ಟೋ ಜನ ಯುವಕರು 3 ಹೊತ್ತಿನ ಊಟ ಮಾಡ್ತಾ ಇಲ್ಲ ಮೇಡಮ್. ಯಾವ್ದಾದ್ರು ಮದುವೆ ಮನೆ ಛತ್ರ, ಯಾವ್ದಾದ್ರು ಮದುವೆ ಗಣಪತಿ ಹಬ್ಬ ವಿಸರ್ಜನೆ ಅಂತಂದ್ರೆ ಹುಡುಗರಿಗೆ ಹಬ್ಬ ಮೇಡಮ್ ಅವತ್ತು. ಯಾಕೆ? ಹೊರತುಂಬ ಊಟ ಸಿಗುತ್ತಿಲ್ಲ ಅಂತಂದ್ರೆ ಒಬ್ಬ ವಿದ್ಯಾವಂತ ಯುವಕ ಧಾರವಾಡದಲ್ಲಿ ಸರ್ವೈವ್ ಆಗ್ಬೇಕಂತಂದ್ರೆ 5,000 ರಿಂದ 6,000 ರೂಪಾಯಿ ಖರ್ಚಿದೆ ಮೇಡಮ್, ಕೇವಲ ಊಟದ ಖರ್ಚು ಮೇಡಮ್. ಎಷ್ಟೋ ಯುವಕರು ರೂಮ್ ಬಾಡಿಗೆ ಕೊಳ್ಳಾರದೆ ಬರೀ ಲೈಬ್ರರಿಯಲ್ಲಿ ಹಾಸಿಗೆ ಬೆಡ್ಶೀಟ್ ತಗೊಂಬಂದು ಮಲ್ಕೊಂತಾ ಇದ್ದಾರೆ ಮೇಡಮ್. ಈ ಕಷ್ಟಗಳು ಇವ್ರಿಗೆ ಅರ್ಥ ಆಗಲ್ಲ. ಯಾಕೆ? ಇವ್ರ ಮಕ್ಕಳೆಲ್ಲ ಫಾರಿನ್ ನಲ್ಲಿ ಆರಾಮ್ ಓದ್ತಾ ಇದ್ದಾರೆ ಮೇಡಮ್. ಅವ್ರು ಯಾರು ಯಾವೊಬ್ಬ ರಾಜಕಾರಣಿ ಮಗನಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದಾನೆ ನೋಡಿ ಮೇಡಮ್, ಯಾವನು ಪ್ರಿಪೇರ್ ಆಗಲ್ಲ. ಯಾಕೆ? ಅವ್ರ ಸರ್ಕಾರದ ಮೇಲೆ ಅವರಿಗೆ ಭರವಸೆ ಇಲ್ಲ. ಈ ಹೋರಾಟ ನಾವು ಇಲ್ಲಿಗೆ ಬಿಡಲ್ಲ ಮೇಡಮ್. ನೇಮಕಾತಿ ಆಗೋವರೆಗೂ ಈ ಹೋರಾಟ ಮುಂದುವರಿಯುತ್ತೆ. ಧಾರವಾಡದಿಂದ ಬೆಂಗಳೂರಿಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಿದ್ದೇವೆ. ಅವಾಗ ನಮ್ಮ ಶಕ್ತಿ ಏನಂತ ತೋರಿಸ್ತೀವಿ ಮೇಡಮ್. ನೋಡಿ, ಕಳೆದ 7-8 ವರ್ಷಗಳಿಂದಾನೂ ಕೂಡ ಸಾಕಷ್ಟು ಇಲಾಖೆಗಳಲ್ಲಿ ನೇಮಕಾತಿ ಆಗಿಲ್ಲ. ಸುದೀರ್ಘ ಕಾಯುವಿಕೆ ನಿಜಕ್ಕೂ ನಿಮ್ಮ ವೈಯಕ್ತಿಕ ಜೀವನಗಳಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಹೌದು ಮೇಡಮ್. ಈಗ ಒಬ್ಬ ವಿದ್ಯಾವಂತ ಯುವಕ ಡಿಗ್ರಿ ಮುಗಿಸಿ ಹೊರಗಡೆ ಬರ್ತಾನಂತಂದ್ರೆ 21 ವರ್ಷ ಹೊರಗಡೆ ಬಂದಿರ್ತಾನೆ. ಅವನೀಗ 7-8 ವರ್ಷದಿಂದ ಬರೀ ಕೂತ್ಕೊಂಡು ಓದ್ತಾ ಇದ್ದ ಅಂತಂದ್ರೆ ಅವನ ಕೊಡುಗೆ ಏನು ಮೇಡಮ್? ದೇಶಕ್ಕೆ ಅವನಿಂದ ಏನಾದ್ರು ಕೊಡುಗೆ ಬೇಕಲ್ಲ. ಒಂದು GDPಗೆ ನಾನು ಒಂದು ಈಗ ಎಷ್ಟು ದಿನ ಅಂತ ಅಪ್ಪ ಅಮ್ಮನ ಕೈ ಒಡ್ಡೋಕಾಗುತ್ತೆ ಹೇಳಿ ಮೇಡಮ್? ನೀವು ಬಂದು ನೋಡಿ ಮೇಡಮ್, ವಿದ್ಯಾವಂತ ಯುವಕ ಕೇವಲ ಬರೀ ಒಂದು ನೈಟ್ ಪ್ಯಾಂಟ್ T-ಶರ್ಟ್ ಅಲ್ಲಿ ಅಡ್ಡಾಡ್ತಾ ಇದ್ದಾನೆ ಧಾರವಾಡದಲ್ಲಿ. ಯಾಕೆ? ಅವನ ಸ್ವಾಭಿಮಾನಿ ಒಪ್ಪಲ್ಲ. ಈಗ ಮನೆಯಲ್ಲಿ ಎಷ್ಟು ವಯಸ್ಸಾದ ಅಪ್ಪ ಈಗೂ ದುಡ್ಡು ಕೊಟ್ಟು ನಾನು ಓದ್ತೀನಿ ಅಂತಂದ್ರೆ ಅವನಿಗೆ ನಂಬಿಕೆ ಇರುತ್ತೆ. ಕ್ವಾಲಿಫೈ ಮಾಡಿದ್ರೆ ಪಾಸ್ ಆಗ್ತೀನಪ್ಪ, ಕ್ವಾಲಿಫೈ ಮಾಡಿದ್ರೆ ಪಾಸ್ ಆಗ್ತೀನಿ. ನೋಡಿ, ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರ ಮತ್ತೆ ತೆಲಂಗಾಣದಲ್ಲಿ ವಯೋಮಿತಿ ಹೆಚ್ಚಳ ಮಾಡಿದ್ದಾರೆ 5 ವರ್ಷಕ್ಕೆ. ಬಟ್ ನಮ್ಮ ರಾಜ್ಯದಲ್ಲಿ ಮಾತ್ರ ಬೇರೆ ರಾಜ್ಯದ ಎಕ್ಸಾಂಪಲ್ ಕೊಟ್ಟರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಇದು ಒಂಥರ ಜಾಣ ಕುರುಡುತನ ಮೇಡಮ್. ಯಾಕಂತಂದ್ರೆ ಇವರಲ್ಲಿ ದುಡ್ಡಿಲ್ಲ. ಮೊದಲನೇ ಇವರು ಅದನ್ನು ಒಪ್ಕೊಳ್ಳೋಕೆ ತಯಾರಿಲ್ಲ. ಯಾಕಂತಂದ್ರೆ ದುಡ್ಡಿಲ್ಲ ಅಂತಂತಂದ್ರೆ ಅಧಿಕಾರ ಮಾಡುವ ಯಾವುದೇ ನೈತಿಕತೆ ಇವರಿಗೆ ಇರಲ್ಲ. ಅದಕ್ಕೋಸ್ಕರ ಇವ್ರು ಒಪ್ಕೊಳ್ತಾ ಇಲ್ಲ. ಮಾಡ್ತಿಟ್ಟಿದ್ರೆ ಕೇಂದ್ರ ಸರ್ಕಾರ ಮಾಡಿಲ್ಲ, ನಾವು ಮಾಡಿಲ್ಲ ಅಂತಾರೆ. ಹಂಗಾರೆ ಕೇಂದ್ರ ಸರ್ಕಾರದಿಂದನೇ ಇವ್ರು ಅಧಿಕಾರ ನಡೆಸಿತ್ತಂದ್ರೆ ರಾಜ್ಯ ಸರ್ಕಾರ ಅಂತ ಎದಕ್ಕೆ ಬೇಕು ಮೇಡಮ್? ನಾವೆಲ್ಲದನ್ನು ಕೇಂದ್ರಕ್ಕೆ ಕ್ವಶನ್ ಮಾಡ್ಬೇಕಂತಂದ್ರೆ ರಾಷ್ಟ್ರಪತಿ ಆಡಳಿತ ಇರಲ್ಲ. ಹಾಗಾದ್ರೆ ಎಲ್ಲದನ್ನು ಕೇಂದ್ರಕ್ಕೆ ಕ್ವಶನ್ ಮಾಡ್ತೀವಿ ನಾವು. ರಾಜ್ಯ ಸರ್ಕಾರ ಅಂತ ಎದಕ್ಕಿದೆ, ಒಬ್ಬ ಮುಖ್ಯಮಂತ್ರಿ ಅಂತ ಎದಕ್ಕಿದ್ದಾರೆ, ಒಂದು ಮಂತ್ರಿಮಂಡಲ ಅಂತ ಎದಕ್ಕಿದೆ. ಇವ್ರು ಕೇವಲ ಗೊಡ್ಡು ಆಶ್ವಾಸನೆಗಳು ಮೇಡಮ್. ನಾನು ಅವ್ರ ಮೇಲೆ ಹಾಕ್ತೀನಿ, ಇವ್ರು ನನ್ನ ಮೇಲೆ ಹಾಕ್ತಾರೆ ಅಷ್ಟೇ. ವ್ಯವಸ್ಥೆಯ ಲೋಪದೋಷಗಳು ವಿನೋದ್ ಅವರೇ ಅಷ್ಟೇ. ಹೌದು ಮೇಡಮ್. ಓಕೆ, ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡೋದಕ್ಕಾಗಿ.